241 ಪ್ರಯಾಣಿಕರ ಸಾವಿಗೆ ಹೊಣೆಯಾರು. ಏರ್ ಇಂಡಿಯಾ ವಿಮಾನದಲ್ಲಿದ್ದ ತಾಂತ್ರಿಕ ದೋಷ. ಎಲ್ಲಿ ಹೋದ್ರು ಪ್ರತಾಪ್ ಸಿಂಹ, ಸಿಟಿ ರವಿ, ಶೋಭಕ್ಕ. ಜೂನ್ 12ರಂದು ಅಹಮದಾಬಾದ್ನಲ್ಲಿ ಸಂಭವಿಸಿದ ಭೀಕರ ವಿಮಾನ ದುರಂತಕ್ಕೆ ಯಾರು ಹೊಣೆ? 241 ಪ್ರಯಾಣಿಕರ ಸಾವಿಗೆ ಯಾರು ಕಾರಣ? ಕರ್ನಾಟಕದಲ್ಲಿ ಇತ್ತೀಚೆಗೆ ಕಾಲ್ತುಳಿತವಾದಾಗ ಸಿದ್ದು ಸರ್ಕಾರದ ವಿರುದ್ಧ ಬಾಯಿಗೆ ಬಂದಂಗೆ ನಾಲಿಗೆ ಹರಿಬಿಟ್ಟಿದ್ದ ಪ್ರತಾಪ್ ಸಿಂಹ, ಸಿಟಿ ರವಿ, ಎಚ್ ಡಿ ಕುಮಾರಸ್ವಾಮಿ ಮತ್ತು ಶೋಭಕ್ಕ ಈಗೆಲ್ಲಿದ್ದಾರೆ? ಮೋದಿಗೊಂದು ನ್ಯಾಯ, ಸಿದ್ದುಗೊಂದು ನ್ಯಾಯನ? ಅಮಾಯಕ ಪ್ರಯಾಣಿಕರ ಸಾವಿಗೆ ಯಾರು ಹೊಣೆ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸಾವು ಅದು ಕಾಲ್ತುಳಿತದಿಂದಾಗ್ಲಿ ಅಪಘಾತದಿಂದಾಗ್ಲಿ ಅದು ಸಾವೇ ಅಲ್ವಾ? ಕಾಲ್ತುಳಿತದಲ್ಲಿ 11 ಮಂದಿ ಸಾವನ್ನಪ್ಪಿದ್ದಾಗ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ರಾಜ್ಯ ಸರ್ಕಾರದ ಮೇಲೆ ಹೇಗೆಲ್ಲ ಮುಗಿಬಿದ್ದಿದ್ರು. ಎಲ್ಲ ಅನಿಷ್ಟಗಳಿಗೂ ಶನೇಶ್ವರನೇ ಕಾರಣ ಅನ್ನೋ ಹಾಗೆ ಸಿದ್ದು ಸರ್ಕಾರವನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಪ್ರತಾಪ್ ಸಿಂಹ, ಸಿಟಿ ರವಿ, ಎಚ್ ಡಿ ಕುಮಾರಸ್ವಾಮಿ ಮತ್ತು ಶೋಭಾ ಕರಂದ್ಲಾಜೆ ಸೇರಿದಂತೆ ಕಮಲದಳ ನಾಯಕರು ಅದೆಷ್ಟು ಹಾರಾಡಿದ್ರು. ಹಾಗಾದ್ರೆ ಈಗೆಲ್ಲಿ ಆ ನಾಯಕರು? 241 ಪ್ರಯಾಣಿಕರ ಸಾವಿಗೆ ಯಾರು ಹೊಣೆ? ಸಿದ್ದು ರಾಜೀನಾಮೆಗೆ ಪಟ್ಟು ಹಿಡಿದಂತೆ ಅದೇಕೆ ಮೋದಿ ರಾಜೀನಾಮೆಗೆ ಪಟ್ಟು ಹಿಡಿಯುತ್ತಿಲ್ಲ? ಆಗ ಈ ನಾಯಕರು ಏನ್ ಹೇಳಿದ್ರು ಅನ್ನೋದನ್ನ ಸ್ವಲ್ಪ ಬಿಡಿಸಿ ಹೇಳ್ತೇವೆ ನೋಡಿ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತಕ್ಕೆ ಸಿದ್ದು ಸರ್ಕಾರವೇ ಕಾರಣ. ಹೀಗಾಗಿ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು. ನೈತಿಕತೆ ಇದ್ರೆ ಕೊಡಬೇಕು. ನನ್ನ ಅಭಿಪ್ರಾಯದಲ್ಲಿ ಆಗಿರೋದಕ್ಕೆ ಅವರದೇ ದಿನಗಳಾಗಬೇಕು. ಈಗಿನ ಕಾಲದಲ್ಲಿ ನಾವು ರಾಜಕಾರಣಿಗಳು ಬಂಡರು ಅಂತಕ್ಕಂಥದ್ದನ್ನು ಹಲವಾರು ರೀತಿ ತೋರಿಸ್ಕೊಂಡಿದ್ದೇವೆ. ಅದು ಅವರಿಂದ ನಾನು ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಬಟ್ ಅದು ನಾವು ವಿರೋಧ ಪಕ್ಷವಾಗಿ ನಮ್ಮ ಡಿಮ್ಯಾಂಡ್ ಏನಿದೆ ಡಿಮ್ಯಾಂಡ್ ಹೇಳಿದ್ದೇವೆ. ಹೆಣದ ಮೇಲೆ ರಾಜಕೀಯ ಮಾಡತಕ್ಕಂಥ ದುರ್ಗತಿ ನಮಗೆ ಬಂದಿಲ್ಲ, ಅದು ಬರೋದು ಇಲ್ಲ. ಕೇಳಿದ್ರಲ್ವಾ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದನ್ನ. ಕುಮಾರಸ್ವಾಮಿ ಅವರು ನೈತಿಕತೆಯ ಬಗ್ಗೆ ಮಾತನಾಡಿದ್ರು. ಸಿದ್ದರಾಮಯ್ಯನವರಿಗೆ ನೈತಿಕತೆ ಇದ್ರೆ ಅವರು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಆದ್ರೆ ನಮ್ಮ ರಾಜಕಾರಣಿಗಳು ಬಂಡ್ರು ಅನ್ನೋದನ್ನ ಹಲವು ರೀತಿಯಲ್ಲಿ ತೋರಿಸಿಕೊಟ್ಟಿದ್ದಾರಂತೆ. ಆದ್ರೆ ಈಗ ವಿಮಾನ ದುರಂತಕ್ಕೆ ನೈತಿಕ ಹೊಣೆ ಹೊತ್ತು ಮೋದಿ ರಾಜೀನಾಮೆ ಕೊಡಬೇಕು ಅಂತೇಳಿ ಬಿಜೆಪಿ ಮುಖಂಡ ಸುಬ್ರಹ್ಮಣ್ಯನ್ ಸ್ವಾಮಿ ಅವರೇ ಹೇಳಿದ್ದಾರೆ. ಹಾಗಾದ್ರೆ ಕುಮಾರಸ್ವಾಮಿ ಅವರ ಪ್ರಕಾರ ಮೋದಿ ಕೂಡ ಬಂಡರ, ಅವರು ಕೂಡ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಬೇಕಾ? ಸಿದ್ದರಾಮಯ್ಯನವರ ಬಗ್ಗೆ ಟೀಕೆ ಮಾಡಿದ್ದ ಕುಮಾರಸ್ವಾಮಿ ಈಗೇಕೆ ಮೋದಿ ವಿರುದ್ಧ ಟೀಕೆ ಮಾಡ್ತಿಲ್ಲ? 11 ಜನರ ಸಾವಿಗೆ ಬೆಲೆ ಇದೆ ಅಂದ್ಮೇಲೆ 241 ಜನರ ಸಾವಿಗೂ ಬೆಲೆ ಇಲ್ವಾ? ಈಗೇಕೆ ಕುಮಾರಸ್ವಾಮಿ ಬಾಯಿ ಮುಚ್ಕೊಂಡಿದ್ದಾರೆ? ಇದೇ ಅಲ್ವಾ ರಾಜಕೀಯ ಅಂದ್ರೆ? ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ದಮ್ಮಿದ್ರೆ ಸಿಎಂ ಮತ್ತು ಡಿಸಿಎಂ ರಾಜೀನಾಮೆ ಪಡ್ಕೋಬೇಕು ಅಂತೇಳಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಗ್ರಹಿಸಿದ್ರು. ಹಾಗಾದ್ರೆ ಸಿದ್ದು ಮತ್ತು ಡಿಕೆಶಿ ಮಾಡಿದ್ದ ತಪ್ಪೇನು? ಅವರೇಕೆ ರಾಜೀನಾಮೆ ಕೊಡಬೇಕಿತ್ತು? ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಳಿತಕ್ಕೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಹೇಗೆ ಕಾರಣರಾಗ್ತಾರೆ? ಹಾಗಾದ್ರೆ ಸಿದ್ದು ಮತ್ತು ಡಿಕೆಶಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆಗೆ ಒತ್ತಾಯಿಸೋ ಇವರು ಪಹಲ್ಗಾಮ್ ಉಗ್ರ ದಾಳಿಗೆ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯವೇ ಕಾರಣ ಅಲ್ವಾ? ಅವಾಗ ಯಾಕೆ ಇವರು ಮೋದಿ ಮತ್ತು ಅಮಿತ್ ಶಾ ರಾಜೀನಾಮೆಗೆ ಪಟ್ಟು ಹಿಡಿದಿರಲಿಲ್ಲ? ಇನ್ನ ಈ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ಮಿನಿಸ್ಟರ್ ಆಗಿದ್ದಾಗ ರೈಲ್ವೆ ಅಪಘಾತವಾಗಿತ್ತು. ಅದಕ್ಕೆ ನೈತಿಕ ಹೊಣೆ ಹೊತ್ತು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರು. ಅದೇ ರೀತಿ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ಬಿಜೆಪಿ ಮುಖಂಡ ಸುಬ್ರಹ್ಮಣ್ಯನ್ ಸ್ವಾಮಿ ಇತ್ತೀಚೆಗಷ್ಟೇ ಟ್ವೀಟ್ ಮಾಡಿ ಒತ್ತಾಯಿಸಿದ್ರು. ಹಾಗಾದ್ರೆ ಮೋದಿ ರಾಜೀನಾಮೆಗೆ ಈಗೇಕೆ ಶೋಭಕ್ಕ ಆಗ್ರಹಿಸುತ್ತಿಲ್ಲ? ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆರೋಪಿ ನಂಬರ್ 1, ಅಕ್ಯೂಸ್ ನಂಬರ್ 1, ಅಕ್ಯೂಸ್ ನಂಬರ್ 2 ಸ್ವತಃ ಡಿ.ಕೆ. ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿಗಳು. ಇನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಹೇಳೋ ದಾಟಿ ನೋಡಿ. ಬೆಂಗಳೂರಿನ ಕಾಲ್ತುಳಿತ ಪ್ರಕರಣದಲ್ಲಿ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಆರೋಪಿ ನಂಬರ್ 1 ಅಂತೆ, ಡಿಕೆಶಿ ಆರೋಪಿ ನಂಬರ್ 2 ಅಂತೆ, ಆರೋಪಿ ನಂಬರ್ 3 ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಂತೆ. ಹಾಗಾದ್ರೆ ಪಹಲ್ಗಾಮ್ ಉಗ್ರ ದಾಳಿ ದುರಂತ ಮತ್ತು ಮೊನ್ನೆ ನಡೆದ ವಿಮಾನ ದುರಂತದಲ್ಲಿ ಆರೋಪಿ ನಂಬರ್ 1 ಯಾರು, ಆರೋಪಿ ನಂಬರ್ 2 ಯಾರು? ವಿಜಯೇಂದ್ರ ಅವರ ಪ್ರಕಾರವೇ ಹೇಳೋದಾದ್ರೆ ಆರೋಪಿ ನಂಬರ್ 1 ಮೋದಿ, ಆರೋಪಿ ನಂಬರ್ 2 ಅಮಿತ್ ಶಾ ಅಲ್ವೇ? ಈಗೇಕೆ ವಿಜಯೇಂದ್ರ ಬಾಯಿ ಮುಚ್ಕೊಂಡಿದ್ದಾರೆ? ವಿಜಯೇಂದ್ರನ್ಗೆ ಹೇಳಿ ಪ್ರಧಾನ ಮಂತ್ರಿನ, ಹೋಮ್ ಮಿನಿಸ್ಟರ್ನ A1A2 ಫಸ್ಟ್ ಮಾಡಿ. ಇನ್ನ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕೂಡ ಇದೇ ರೀತಿ ರಾಜ್ಯ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ರು. ಮತ್ತೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಂತೂ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ಕಾಲ್ತುಳಿತವನ್ನ ಸರ್ಕಾರಿ ಪ್ರಾಯೋಜಿತ ಕೊಲೆ, ಹೀಗಾಗಿ ಇಡೀ ಸರ್ಕಾರವನ್ನೇ ವಜಾಗೊಳಿಸಬೇಕು ಅಂತ ಟೀಕಿಸಿದ್ರು. ಸರ್ಕಾರದ ಪ್ರಾಯೋಜಿತ ಕೊಲೆ, ಎರಡು ಪ್ರಶ್ನೆ ಇಲ್ಲ. ಚೀಫ್ ಸೆಕ್ರೆಟರಿ ಇಂದ ಹಿಡಿದು IAS ಮಂತ್ರಿಗಳೆಲ್ಲ ಇದ್ರು, ಇಡೀ ಸರ್ಕಾರನೇ ವಜಾ ಮಾಡಿಬಿಡ್ಬೇಕು.
ಹಾಗಾದ್ರೆ ಕಾಲ್ತುಳಿತಕ್ಕೂ ಸರ್ಕಾರಕ್ಕೂ ಏನ್ ಸಂಬಂಧ? ಕಾಲ್ತುಳಿತ ಅಚಾತುರ್ಯದಿಂದ ನಡೆದಿದ್ದು, ಅದಕ್ಕೂ ಸರ್ಕಾರಕ್ಕೂ ಏನ್ ಸಂಬಂಧ? ಅದನ್ನ ಸರ್ಕಾರಿ ಪ್ರಾಯೋಜಿತ ಕೊಲೆ ಅನ್ನೋದೇ ಆದ್ರೆ ಮೊನ್ನೆ ನಡೆದ ವಿಮಾನ ದುರಂತದಲ್ಲಿ 241 ಮಂದಿ ಸಾವನ್ನು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಕೊಲೆ ಅಂತೇಳಿ ಅದ್ಯಾಕೆ ಟೀಕಿಸುತ್ತಿಲ್ಲ ಆರೋಷಕ್ ಅವರು? ಮೋದಿ ಅಂದ್ರೆ ಭಕ್ತಿ, ಸಿದ್ದರಾಮಯ್ಯ ಅಂದ್ರೆ ಉರಿನ. ಇನ್ನ ಕೆಲವು ನೆಟ್ಟಿಗರು ಮೋದಿ ರಾಜೀನಾಮೆಗೆ ಬಿಜೆಪಿ ಮುಖಂಡ ಸುಬ್ರಹ್ಮಣ್ಯನ್ ಸ್ವಾಮಿ ಪಟ್ಟು ಹಿಡಿದಿರೋದಕ್ಕೆ ವ್ಯಂಗ್ಯವಾಗಿ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮೂರಿನಲ್ಲಿ ಕೆಎಸ್ಆರ್ಟಿಸಿ ಬಸ್ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ಸಿದ್ದರಾಮಯ್ಯನವರೇ ಕಾರಣ, ಹೀಗಾಗಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅನ್ನೋದಕ್ಕಾಗುತ್ತಾ ಅಂತೇಳಿ ಟೀಕಿಸಿದ್ದಾರೆ. ಹಾಗಾದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತಕ್ಕೆ ಸಿದ್ದು ಸರ್ಕಾರದ ಭದ್ರತಾ ಲೋಪವೇ ಕಾರಣ ಅನ್ನೋದಾದ್ರೆ ಏರ್ ಇಂಡಿಯಾ ವಿಮಾನದ ದುರಂತಕ್ಕೆ ಕೇಂದ್ರ ಸರ್ಕಾರವೇ ಕಾರಣ ಅಲ್ವಾ? 242 ಜನರನ್ನ ಹೊತ್ತು ಸಾಗುವ ವಿಮಾನ ತಾಂತ್ರಿಕವಾಗಿ ಸರಿ ಇದೆಯಾ ಇಲ್ವಾ? ಅದರ ಕಾರ್ಯಕ್ಷಮತೆ ಹೇಗಿದೆ ಅಂತೇಳಿ ಮೇಲುಸ್ತುವಾರಿ ವಹಿಸಬೇಕಾಗಿರೋದು ಯಾರು? ಕೇಂದ್ರ ವಿಮಾನಯಾನ ಸಚಿವರಲ್ವಾ? ಇವರಿಗೆ ಈ ಸಚಿವ ಸ್ಥಾನ ಕೊಟ್ಟಿರೋದಾದ್ರೂ ಯಾಕೆ? ಹಾಗಾದ್ರೆ ಮೋದಿ ಮತ್ತು ಅಮಿತ್ ಶಾ ರಾಜೀನಾಮೆ ಕೊಡೋದ್ ಬೇಡ, ಸಂಬಂಧಪಟ್ಟ ಸಚಿವರಾದ್ರೂ ನೈತಿಕ ಹೊಣೆ ಹೊತ್ತು ಕೂಡಲೇ ರಾಜೀನಾಮೆ ಕೊಡ್ಬೇಕಲ್ವಾ? ಅದ್ಯಾಕೆ ಇನ್ನೂ ಕೊಟ್ಟಿಲ್ಲ? ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ 11 ಮಂದಿ ಸತ್ರೆ ಅದು ರಾಜ್ಯ ಸರ್ಕಾರದ ಘೋರ ಅಪರಾಧ ಅಂತೇಳಿ ಪುಂಗೋ ಬಿಜೆಪಿ ನಾಯಕರು 241 ಮಂದಿ ವಿಮಾನದ ದುರಂತದಲ್ಲಿ ಸತ್ತಿದ್ದು ಮಾತ್ರ ಅಚಾತುರ್ಯ, ದುರಂತ, ಆಕಸ್ಮಿಕನ. ಮೋದಿ ಬುಡಕ್ಕೆ ಬಂದ್ರೆ ಅದು ಅಪರಾಧವಲ್ಲ, ಅದೇ ಕಾಂಗ್ರೆಸ್ ಮುಖಂಡರ ಬುಡಕ್ಕೆ ಬಂದ್ರೆ ಆಳಿಗೊಂದು ಏಟ. ಇನ್ನ ಮೋದಿ ಮತ್ತು ಅಮಿತ್ ಶಾ ಅದ್ಯಾಕೆ ರಾಜೀನಾಮೆ ಕೊಡಬೇಕು? ವಿಮಾನ ದುರಂತಕ್ಕೂ ಮೋದಿಗೂ ಏನ್ ಕಾರಣ ಅಂತೇಳಿ ಕೆಲ ಅಂತ ಭಕ್ತರು ಕಮೆಂಟ್ ಮಾಡ್ತಿದ್ದಾರೆ. ಸರಿ ಹೋಗ್ಲಿ, ವಿಮಾನ ದುರಂತವನ್ನ ಪಕ್ಕಕ್ಕಿಡೋಣ. ಆದ್ರೆ ನರೇಂದ್ರ ಮೋದಿ ಆಡಳಿತದಲ್ಲಿ ನಡೆದಿದ್ದು ಇದೊಂದೇ ದುರಂತ ಅಲ್ವಲ್ಲ. ಆ ಪಟ್ಟಿ ತೆಗೆದ್ರೆ ಸಾಲು ಸಾಲು ದುರಂತಗಳ ಸಾಲೆ ಹೊರ ಬರುತ್ತೆ. ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ದುರಂತ ನಂಬರ್ 1. 2021ರಲ್ಲಿ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೇಂದ್ರ ಸರ್ಕಾರದ ಆಕ್ಸಿಜನ್ ಸರಿಯಾದ ಸಮಯಕ್ಕೆ ಸಿಗದೆ 36 ಮಂದಿ ಕೋವಿಡ್ ರೋಗಿಗಳು ವಿಲವಿಲ ಒದ್ದಾಡಿ ಜೀವ ಬಿಟ್ಟಿದ್ರು. ಹಾಗೇಕೆ ಕೇಂದ್ರ ಸರ್ಕಾರದ ಯಾವೊಬ್ಬ ಮಂತ್ರಿಯೂ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿರಲಿಲ್ಲ. ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಳಿತಕ್ಕೆ ಸಿದ್ದು ಸರ್ಕಾರವೇ ಕಾರಣ, ಹೀಗಾಗಿ ಸಿದ್ದು ಮತ್ತು ಡಿಕೆಶಿ ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹಿಸುವ ಕಮಲದಳ ನಾಯಕರು ಚಾಮರಾಜನಗರ ಸರ್ಕಾರಿ ಆಸ್ಪತ್ರೆಯ ದುರಂತದ ನೈತಿಕ ಹೊಣೆ ಹೊತ್ತು ಮೋದಿ ರಾಜೀನಾಮೆಗೆ ಅದೇಕೆ ಪಟ್ಟು ಹಿಡಿದಿರಲಿಲ್ಲ. ದುರಂತ ನಂಬರ್ 2. 2022ರಲ್ಲಿ ಗುಜರಾತ್ನಲ್ಲಿ ಮೋರ್ಬಿ ಸೇತುವೆ ದುರಂತ ಸಂಭವಿಸಿತ್ತು. ಆ ದುರಂತದಲ್ಲಿ 135 ಜನ ಸಾವನ್ನಪ್ಪಿದ್ರು. ಹಾಗಾದ್ರೆ ಕಡ್ಡಾಯ ಫಿಟ್ನೆಸ್ ಪ್ರಮಾಣ ಪತ್ರ ಪಡೆಯದೆ ತಮಗೆ ಗೊತ್ತಿಲ್ಲದೆಯೇ ಸೇತುವೆಯನ್ನ ಸಾರ್ವಜನಿಕರಿಗೆ ಮುಕ್ತಗೊಳಿಸಲಾಗಿದೆ ಅಂತೇಳಿ ಮೋರ್ಬಿ ಪಾಲಿಕೆ ಅಧಿಕಾರಿಗಳು ಪ್ರತಿಪಾದಿಸಿದ್ದಾರೆ. ಪುರಾತನ ಹಾಗೂ ಪ್ರಸಿದ್ಧ ಸೇತುವೆಯೊಂದು ಸಾರ್ವಜನಿಕರಿಗೆ ತೆರೆದಿರುವುದು ಅಧಿಕಾರಿಗಳಿಗೆ ಅರಿವಿಲ್ಲದೆ ಇರುವುದು ಹೇಗೆ? ಮೋರ್ಬಿ ಪಟ್ಟಣದ ಅತ್ಯಂತ ದೊಡ್ಡ ಆಕರ್ಷಣೆಯಾದ ಸೇತುವೆ ಪ್ರಗತಿಯನ್ನ ಜಿಲ್ಲಾಡಳಿತ ಯಾಕೆ ಪರಿಶೀಲಿಸುತ್ತಿರಲಿಲ್ಲ? ಅಲ್ಲಿ ಬಿಜೆಪಿ ಸರ್ಕಾರ ಇದೆಯಲ್ವಾ? ಮತ್ತ್ಯಾಕೆ ಆ ಸೇತುವೆ ದುರಂತಕ್ಕೆ ನೈತಿಕ ಹೊಣೆ ಹೊತ್ತು ಯಾವ ಬಿಜೆಪಿ ಮುಖಂಡರು ಅವತ್ತು ರಾಜೀನಾಮೆ ಕೊಟ್ಟಿರಲಿಲ್ಲ? ದುರಂತ ನಂಬರ್ 3. ಹತ್ರಾಸ್ ಕಾಲ್ತುಳಿತ ಪ್ರಕರಣ ಇಡೀ ದೇಶದ ಗಮನ ಸೆಳೆದಿತ್ತು. ಉತ್ತರ ಪ್ರದೇಶದ ಹತ್ರಾಸ್ ಜಿಲ್ಲೆಯ ಪುಲಾರಿ ಗ್ರಾಮದಲ್ಲಿ ಜುಲೈ 2, 2024ರಂದು ಭೀಕರ ದುರಂತ ನಡೆದಿತ್ತು. ಸ್ವಯಂ ಘೋಷಿತ ದೇವಮಾನವ ಬೋಲೆ ಬಾಬಾ ಅವರ ಸತ್ಸಂಗದ ಸಮಯದಲ್ಲಿ ಈ ಘಟನೆ ಸಂಭವಿಸಿತ್ತು. ಈ ದುರಂತದಲ್ಲಿ 121 ಮಂದಿ ಬಲಿಯಾಗಿದ್ರು. ಅದರಲ್ಲಿ 112 ಮಹಿಳೆಯರು ಮತ್ತು 7 ಮಕ್ಕಳು ಸೇರಿದ್ರು. ಇದೇ ದುರಂತದಲ್ಲಿ 80ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು. ಆಗ ಅಲ್ಲಿನ ಸಿಎಂ ಯೋಗಿ ಆದಿತ್ಯನಾಥ್ ಅದ್ಯಾಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿರಲಿಲ್ಲ? ಸಿದ್ದು ಡಿಕೆಶಿ ರಾಜೀನಾಮೆಗೆ ಪಟ್ಟು ಹಿಡಿಯೋ ಶೋಭಕ್ಕ ಅವತ್ತು ಅದ್ಯಾಕೆ ಬಾಯಿ ಮುಚ್ಕೊಂಡಿದ್ರು? ದುರಂತ ನಂಬರ್ 4. ಇದೇ ವರ್ಷದ ಜನವರಿ 29ರಂದು ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಭೀಕರ ಕಾಲ್ತುಳಿತ ನಡೆದು ಹೋಗಿತ್ತು. ಈ ದುರ್ಘಟನೆಯಲ್ಲಿ ಸರ್ಕಾರಿ ದಾಖಲೆಗಳ ಪ್ರಕಾರ 30 ಮಂದಿ ಸಾವನ್ನಪ್ಪಿದ್ರೆ 60ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ರು. ಹಾಗಾದ್ರೆ ಈ ದುರ್ಘಟನೆಗೆ ನೈತಿಕ ಹೊಣೆ ಹೊತ್ತು ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಆಗ್ಲಿ ಈ ದೇಶದ ಪ್ರಧಾನಿ ಮೋದಿ ಅವರಾಗ್ಲಿ ಅದೇಕೆ ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ಕೊಡಲಿಲ್ಲ? ಸಿದ್ದು ಡಿಕೆಶಿ ರಾಜೀನಾಮೆ ಕೇಳೋ ಅಂಧ ಭಕ್ತರು ಅವತ್ತೇಕೆ ಮೋದಿ ರಾಜೀನಾಮೆಗೆ ಪಟ್ಟು ಹಿಡಿಯಲಿಲ್ಲ? ದುರಂತ ನಂಬರ್ 5. ಇದೇ ವರ್ಷದ ಫೆಬ್ರವರಿ 15ರಂದು ನವದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಭೀಕರ ಕಾಲ್ತುಳಿತ ನಡೆದಿತ್ತು. ಈ ದುರ್ಘಟನೆಯಲ್ಲಿ 18 ಮಂದಿ ಸತ್ರು, 15 ಮಂದಿ ಗಾಯಗೊಂಡಿದ್ರು. ಹಾಗೇಕೆ ದಿಲ್ಲಿ ಬಿಜೆಪಿ ಸಿಎಂ ರಾಜೀನಾಮೆ ಕೊಟ್ಟಿರಲಿಲ್ಲ? ಶೋಭಕ್ಕ, ಸಿಟಿ ರವಿ, ಆರ್ ಅಶೋಕ್ ಮತ್ತು ಬಿವೈ ವಿಜಯೇಂದ್ರ ಅವರ ರಕ್ತ ಹಾಗೇಕೆ ಕುದಿಯಲಿಲ್ಲ? ಬೆಂಗಳೂರಿನ ಕಾಲ್ತುಳಿತದ ನೈತಿಕ ಹೊಣೆ ಹೊತ್ತು ಸಿದ್ದು ಮತ್ತು ಡಿಕೆಶಿ ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹಿಸೋ ಬಿಜೆಪಿ ನಾಯಕರು ಮೊದಲು ಈ ಎಲ್ಲಾ ಪ್ರಕರಣಗಳ ನೈತಿಕ ಹೊಣೆ ಹೊತ್ತು ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ರಾಜೀನಾಮೆ ಕೊಡ್ಲಿ ಅಂತೇಳಿ ಆಗ್ರಹಿಸೋದು ಯಾವಾಗ? ಮೋದಿ ಯಾಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ಕಾಮೆಂಟ್ ಮಾಡು ಅಂದ ಭಕ್ತರೇ, ಆನ್ಸರ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.